ಎಲ್ರಿಗೂ ನಮಸ್ಕಾರ. ನಾಳೆ ಬೆಳಗ್ಗೆ 11 ಗಂಟೆಗೆ ತಮ್ಮೆಲ್ಲರಿಗೆ ನೆನಪಿರ್ಬೋದು, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಏನೇನು ಘಟನೆ ನಡೀತಾ ಇದೆ. ಈಗ ಮತ್ತೊಮ್ಮೆ ತಮಗೆ ನೆನಪು ಮಾಡ್ತಾ ಇದ್ದೀನಿ. ಆ ಘಟನೆಗಳು ನಮ್ಮ ಬಂಜಾರ ಸಮುದಾಯದ ಇಬ್ಬರು ಮಕ್ಕಳು, ಒಬ್ಬ ಮಗು 11 ವರ್ಷದ ಮಗುಗೆ ಯಡ್ರಾಮಿಯಲ್ಲಿ ಅತ್ಯಾಚಾರ ಆಗಿದ್ದು, ಅದನ್ನು ಜಿಹಾದಿನೇ. ಮತ್ತು ಅಶೋಕ್ ನಗರ ಪೊಲೀಸ್ ಠಾಣೆ ಲಿಮಿಟಲ್ಲಿ 16 ವಯಸ್ಸಿನ ಹುಡುಗಿಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಈಗ ತನಕ ಸಿಕ್ಕಿಲ್ಲ. ಅದನ್ನು ಸಹ ಬಂಜಾರ ಸಮುದಾಯದೇ. ಮತ್ತು ಮೂರನೇದ್ದು 75 ವರ್ಷದ ಅಜ್ಜಿಗೆ ರೇಪ್ ಮಾಡಿದಂಥದ್ದು, ಅದನ್ನು ಜಿಹಾದಿನೇ. ಮತ್ತು ಅದೇ ನಮ್ಮ ವಡ್ರ ಸಮಾಜ ಭೂವಿ ಸಮಾಜದ ಮತ್ತೊಬ್ಬ ಯುವತಿ, 17 ವಯಸ್ಸಿನ ಯುವತಿ, ನಮ್ಮ ಚಿತ್ತಾಪುರ ಆಶ್ರಯ ಕಾಲೋನಿಯಲ್ಲಿ ರೇಪ್ ಆಗಿದ್ರು ಸಹ ಅದನ್ನು ಮಾಡಿದ್ದು ಜಿಹಾದಿನೇ. ಅದೇ ತರ ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ, ಜಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಹುಟ್ಟಿದ ಮಗುಗೆ ಕಿಡ್ನಾಪ್ ಮಾಡಿದ್ನು ಜಿಹಾದಿನೇ. ಮತ್ತೊಂದು ವಿಷಯ, ಕಳೆದ ತಿಂಗಳದಿಂದ ಈಗ ತನಗೆ ಸಿಗ್ಲಾರಂತ ಒಬ್ಬ ಜಿಹಾದಿ ಸೋಹೆಲ್ ಎನ್ನುವ ಜೇವರ್ಗಿ ತಾಲೂಕಿನಲ್ಲಿ ನಮ್ಮ ಮಾದಿಗ ಸಮುದಾಯದ ಮಗುವಿಗೆ ಕಿಡ್ನಾಪ್ ಮಾಡ್ಕೊಂಡು ಹೋದ. ಈಗ ತನಕ ಆ ಜಿಹಾದಿಯನ್ನು ಪೊಲೀಸರು ಹಿಡಿಯಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ಎಲ್ಲರ ಜಾಗೃತಿಯಾಗಿ ನಮ್ಮ ಕಲಬುರಗಿ ಏನಿದೆ, ಏನು ಕೇರಳ ಸ್ಟೋರಿ ಏನು ಯಾವ ತರ ಪಿಕ್ಚರ್ಗಳು ತಾವೆಲ್ಲರೂ ನೋಡಿರ್ಬೋದು, ಅದೇ ತರ ಕಲಬುರಗಿಯ ಹಣೆಬರ ಆಗಿದೆ. ಬರುವ ದಿನಗಳಲ್ಲಿ ಇದನ್ನು ತಡೆಯೋಣ ಅಂದ್ರೆ ನಾಳೆ ತಾವೆಲ್ಲರೂ ಬಂದು ಈ ಹೋರಾಟವನ್ನು ಶಕ್ತಿ ತುಂಬ್ರಿ. ನಾಳೆ ಹಿಂದುತ್ವದ ಪರ್ವ ಯಾರ್ಯಾರಿದ್ದೀರಿ ಎಲ್ಲರೂ ತೋರಿಸಿಕೊಳ್ಳಿ. ಜೈ ಶ್ರೀರಾಮ್.